ಆದರೆ ತಾಯಿ ಅರಸ ಬರುವುದಕ್ಕಿಂತ ಮೊದಲು ಈ ಬಾಳೆಗೊನೆಯನ್ನು ಒಂದು ಚಿನ್ನದ ತಟ್ಟೆಯಲ್ಲಿ ಇಟ್ಟು ಅದರ ಸುತ್ತ ಬೆಲೆ ಬಾಳುವಂಥ ಮುತ್ತು ರತ್ನಗಳನ್ನು ಜೋಡಿಸಿ ಅರಸನ ಮುಂದೆ ಅದನ್ನು ಇಡ್ತಾರೆ. ಅರಸ ಊಟಕ್ಕೆ ಕುಳಿತಾಗ ಆತನ ದೃಷ್ಟಿ ಚಿನ್ನದ ತಟ್ಟೆಯ ಮೇಲಿರುವಂಥ ಬಾಳೆಹಣ್ಣಿನ ಮೇಲೆ ಕೇಂದ್ರೀಕೃತ ಆಗತ್ತೆ. ಅರಸ ಕೇಳ್ತಾನೆ, ಈ ಬಾಳೆಗೊನೆ ಯಾರು ತಂದು ಕೊಟ್ಟರು? ಆವಾಗ ತಾಯಿ ಈ ಬಡ ರೈತನ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಕೂಡಲೇ ಅರಸ ಆತನನ್ನು ಕರೆತರುವಂತೆ ಹೇಳಿ ಯಥೇಚ್ಛವಾದಂಥ ಸಹಾಯವನ್ನು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮತ್ತೊಂದು ಆವರ್ತಿ ದೇವರ ವಾಕ್ಯದ ಮಾಲಿಕೆಯೊಂದಿಗೆ ನಿಮ್ಮನ್ನು ಸಂಧಿಸಲು ಸಂತೋಷಿಸುತ್ತೇನೆ. ದೇವರ ಅನಂತ ಆಶೀರ್ವಾದವನ್ನು ಈ ಮಾಲಿಕೆಯ ಮೂಲಕ ನಿಮ್ಮ ಮೇಲೆ ಕೋರುತ್ತಾ ದೇವರ ಅನಂತ ಆಶೀರ್ವಾದಕ್ಕೆ ಪಾತ್ರರಾಗಲು ಪ್ರಭುವಿನ ಕೃಪೆ ವರದಾನಗಳಿಗಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 2, ವಾಕ್ಯ 1-11. ಮಾರನೇ ದಿನ ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೇ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದಳು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾಣೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸ್ವಾಮಿ ಸೇವಕರಿಗೆ ಆ ಬಾಣೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕರಿಗೆ ಕೊಡಿ ಎಂದು ಹೇಳಲು ಅವರು ಹಾಗೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿಯನ್ನು ನೋಡಿದನು. ಅದು ಎಲ್ಲಿಂದ ಬಂದಿತ್ತೆಂದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸ ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದ್ದೀಯಲ್ಲ ಎಂದು ಹೇಳಿದರು. ಯೇಸು ಮಾಡಿದ ಮೊದಲನೇ ಸೂಚಕ ಕಾರ್ಯ ಇದು. ಇದನ್ನು ಗಲಿಲೆಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆತ ಹೇಳಿದಂತೆ ಮಾಡಿ, ಆತನ ಪ್ರಸನ್ನತೆಗಾಗಿ ದುಡಿ. ಆತ ಹೇಳಿದಂತೆ ಮಾಡಿ, ಆತನ ಪ್ರಸನ್ನತೆಗಾಗಿ ದುಡಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆತ ಬಡ ರೈತ. ಆತನಿಗಿದ್ದದ್ದು ಒಂದು ಸಣ್ಣ ಬಾಳೆ ತೋಟ. ಮಗ ಕಾಯಿಲೆಗೆ ಬೀಳ್ತಾನೆ. ಕೈಯಲ್ಲಿ ಹಣ ಇಲ್ಲ. ಅರಸನ ಬಳಿ ಕೇಳೋಣ ಅಂದರೆ ಧೈರ್ಯ ಇಲ್ಲ. ಯಾಕಂದರೆ ಅರಸನ ಬಳಿ ಹೋಗಬೇಕಾದ್ರೆ ಪಾದ ಕಾಣಿಕೆ ಏನಾದರೂ ಕೊಡಬೇಕಲ್ವ. ಸರಿ, ತೋಟಕ್ಕೆ ಹೋಗಿ ಇಡೀ ತೋಟ ಹುಡುಕಾಡಿದ್ರು ಅವನಿಗೆ ಒಳ್ಳೆಯ ಗೊನೆ ಸಿಕ್ಕಿಲ್ಲ. ಕೊನೆಗೆ ಒಂದು ಸಣ್ಣ ಗೊನೆ ಸಿಕ್ಕತ್ತೆ. ಆ ಗೊನೆಯನ್ನು ನಾನು ಪಾದ ಕಾಣಿಕೆಯಾಗಿ ಅರ್ಪಿಸಿದರೆ ಅರಸನಿಗೆ ಖಂಡಿತವಾಗಿ ಸಿಟ್ಟಾಗಬಹುದು. ಯಾಕೆಂದರೆ ಒಳ್ಳೆಯದರಲ್ಲಿ ಒಳ್ಳೆಯದನ್ನು ಮಾತ್ರ ಅರಸನಿಗೆ ಅರ್ಪಿಸುವಂಥದ್ದು. ಆವಾಗ ಹೆಂಡತಿ ಹೇಳ್ತಾಳೆ, ಅರಸನಿಗೆ ಒಂದು ತಾಯಿ ಇದ್ದಾಳೆ, ಅವಳನ್ನು ನಾವು ವಿನಂತಿಸೋಣ, ಇದೇ ಬಾಳೆಗೊನೆಯನ್ನು ತೆಗೆದುಕೊಂಡು ಹೋಗೋಣ ಎಂದು ಆಕೆ ಒಂದು ರೀತಿಯಲ್ಲಿ ಸಮಜಾಯಿಷಿಯನ್ನು ನೀಡ್ತಾಳೆ. ಓಕೆ, ಗಂಡನಿಗೂ ಒಪ್ಪಿಗೆ ಆಗತ್ತೆ. ಇಬ್ಬರು ಹೋಗಿ ಅರಸನ ತಾಯಿಯನ್ನು ಭೇಟಿಯಾಗ್ತಾರೆ. ತಮ್ಮ ಮನದಾಳದ ಕಷ್ಟವನ್ನು ಅವರು ತೋಡ್ಕೊಳ್ತಾರೆ. ತಾಯಿ ಈ ಬಾಳೆಗೊನೆಯನ್ನು ತೆಗೆದುಕೊಂಡು 1-2 ದಿವಸದ ನಂತರ ನೀವು ಬನ್ನಿ ನೋಡೋಣ ಎಂದು ಕಳಿಸಿಕೊಡ್ತಾಳೆ.
ಆದರೆ ತಾಯಿ ಅರಸ ಬರುವುದಕ್ಕಿಂತ ಮೊದಲು ಈ ಬಾಳೆಗೊನೆಯನ್ನು ಒಂದು ಚಿನ್ನದ ತಟ್ಟೆಯಲ್ಲಿ ಇಟ್ಟು ಅದರ ಸುತ್ತ ಬೆಲೆ ಬಾಳುವಂಥ ಮುತ್ತು ರತ್ನಗಳನ್ನು ಜೋಡಿಸಿ ಅರಸನ ಮುಂದೆ ಅದನ್ನು ಇಡ್ತಾರೆ. ಅರಸ ಊಟಕ್ಕೆ ಕುಳಿತಾಗ ಆತನ ದೃಷ್ಟಿ ಚಿನ್ನದ ತಟ್ಟೆಯ ಮೇಲಿರುವಂಥ ಬಾಳೆಹಣ್ಣಿನ ಮೇಲೆ ಕೇಂದ್ರೀಕೃತ ಆಗತ್ತೆ. ಅರಸ ಕೇಳ್ತಾನೆ, ಈ ಬಾಳೆಗೊನೆ ಯಾರು ತಂದು ಕೊಟ್ಟರು? ಆವಾಗ ತಾಯಿ ಈ ಬಡ ರೈತನ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಕೂಡಲೇ ಅರಸ ಆತನನ್ನು ಕರೆತರುವಂತೆ ಹೇಳಿ ಯಥೇಚ್ಛವಾದಂಥ ಸಹಾಯವನ್ನು ಮಾಡ್ತಾನೆ. ಹೌದು ಆತ್ಮೀಯರೇ, ಇಲ್ಲಿ ಆತನ ಬಾಳೆಯ ಗೊನೆಗೆ ಬೆಲೆ ಇರಲಿಲ್ಲ, ಆದರೆ ಅರಸನ ತಾಯಿ ಅದನ್ನು ಅರಸನಿಗೆ ಪ್ರೆಸೆಂಟ್ ಮಾಡಿರುವಂಥ ರೀತಿಯಿಂದ ಆ ಗೊನೆಗೆ ಬೆಲೆ ಬಂತು. ಹೌದು, ಇವತ್ತು ನಾವು ಅನೇಕ ಮಧ್ಯವರ್ತಿಗಳನ್ನು ಈ ಪ್ರಪಂಚದಲ್ಲಿ ಕಾಣ್ತೀವಿ. ನೋಡಿ, ಪ್ರಪಂಚದಲ್ಲಿ ಏನೇ ಕೆಲಸ ಇದ್ದರೂ ಕೂಡ ಇನ್ಫ್ಲೂಯೆನ್ಸು, ಮೀಡಿಯೇಟರು. ಯಾಕಂದರೆ ಈಗ ನಾವು MLAನ ಭೇಟಿ ಆಗಬೇಕು ಅಂತ ಹೇಳಿದ್ರೆ PA ಜೊತೆಗೆ ಹೋಗ್ತೀವಿ, ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಅದು ಕೂಡ ಇನ್ಯಾರಾದರೂ ಅವರ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರೆ ಪ್ರಪಂಚ ನಮ್ಮ ಕೈ ಮುಷ್ಟಿಯೊಳಗಡೆ. ಕೇಳ್ತಾರಲ್ವೇ, ಸೆಂಟ್ರಲ್ ನಮ್ಮ ಕೈಯಲ್ಲಿದೆ ಅಂತ. ಸೆಂಟ್ರಲ್ ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ಅರ್ಥ. ಆದ್ದರಿಂದ ಈ ಇನ್ಫ್ಲೂಯೆನ್ಸ್ ಏಜೆಂಟನ್ನಿ ಈ ಆಧುನಿಕ ಯುಗದಲ್ಲಿ ಎಲ್ಲವೂ ನಡೆಯುತ್ತದೆ. ಉದಾಹರಣೆಗೆ ನೋಡಿ, ನಿಮ್ಮ ಗಾಡಿಯನ್ನು RTOಗೆ ಡೈರೆಕ್ಟಾಗಿ ನೀವು ತಗೊಂಡೋಗಿ, ಆಗಲ್ಲ, ಅದು ನೇರವಾಗಿ ಪಾಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಜನರು ಭಾಳ ಬುದ್ಧಿವಂತರಿದ್ದಾರೆ, ಏಜೆಂಟ್ ಮೂಲಕ ಹೋಗ್ತಾರೆ. ಮಹೇಶ ನೋಡ್ಕೊಳ್ತಾನೆ, ರಮೇಶ ನೋಡ್ಕೊಳ್ತಾನೆ, ಅಜಯ ನೋಡ್ಕೊಳ್ತಾನೆ ಅಂತ ಹೇಳಿದ್ರೆ ಆಯಿತು, ಅವನಿಗೆ ಸ್ವಲ್ಪ ಕೊಟ್ಟುಬಿಟ್ರೆ ಎಲ್ಲ ಸ್ಟಿಕ್ಕರು ಬೇಡ, ಪಿಕ್ಕರು ಬೇಡ, ಏನೂ ಬೇಡ, ಪಾಸ್ ಆಗಿಬಿಡುತ್ತದೆ ಗಾಡಿ. ಅದೇ ರೀತಿಯಲ್ಲಿ ಇದು ಎಲ್ಲ ಲೌಕಿಕ ಜೀವನದಲ್ಲಿ ಎಲ್ಲರಿಗೂ ತಿಳಿದಿರುವಂಥದ್ದು ಇದು ಬಿಡಿ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿಯೂ ಕೂಡ ಆಧ್ಯಾತ್ಮಿಕ ಜೀವನ ನಾವು ಎಲ್ಲವನ್ನ ಸಾಧನೆ ಮಾಡಬಹುದು. ಆದರೆ ಸಾಧನೆ ಮಾಡಿದವರ ಸಾಮೀಪ್ಯವನ್ನು ನಾವು ತೆಗೆದುಕೊಂಡಾಗ ಖಂಡಿತವಾಗಿಯೂ ದೇವರ ಅನುಗ್ರಹವನ್ನು ನಾವು ಪಡೆಯುವುದರಲ್ಲಿ ಡೌಟ್ ಇಲ್ಲ ಅಥವಾ ಸಂಶಯ ಇಲ್ಲ. ಯಾಕಂದರೆ ತುಂಬ ಜನ ಮಾತೆ ಮರಿಯಮ್ಮ ಯಾಕೆ ಬೇಕು, ದೇವರು ಪ್ರಭು ಯೇಸು ಕ್ರಿಸ್ತರಿರುವಾಗ ಮಾತೆ ಮರಿಯಮ್ಮನವರ ಮುಖಾಂತರ ನಾವು ಯಾಕೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ನಿಜ, ಅವರು ಬುದ್ಧಿವಂತರಿದ್ದಾರೆ ಬಿಡಿ, ಅವರ ಪ್ರಶ್ನೆಯನ್ನು ನಾವು ನಿರಾಕರಿಸಲ್ಲ. ಯಾಕಂದರೆ ಅವರವರಿಗೆ ಜ್ಞಾನೋದಯ ಆಗಿರುವ ಪ್ರಕಾರ ಅವರು ಹೇಳ್ತಾರೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳೋಣ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂಥ ದೇವರಿಗೆ ಮಾತೆಯ ಅವಶ್ಯಕತೆ ಬಿತ್ತು ಅಂದರೆ ನನಗೆ ಮತ್ತು ನಿಮಗೆ ಮಾತೆಯ ಅವಶ್ಯಕತೆ ಖಂಡಿತವಾಗಿ ಇದೆ. ಯಾಕಂದರೆ ಏನು, ದೇವರಿಗೆ ಪಿತ ದೇವರಿಗೆ ಶಕ್ತಿ ಇರಲಿಲ್ವಾ? ತನ್ನ ಪುತ್ರನನ್ನು ಆಕಾಶದಿಂದ ಉದುರಿಸಿ ಹಾಕಬಹುದಿತ್ತಲ್ವ? ಯಾಕೆ ಮಾತೆ ಮರಿಯಮ್ಮನವರ ಮುಖಾಂತರ ಅವರು ಕಳಿಸಿಕೊಟ್ರು? ಯಾವ ಅಗತ್ಯಕ್ಕಾಗಿ ಅವರು ಕಳಿಸಿಕೊಟ್ರು? ಹಾಗಾದರೆ ಅವರಿಗೇನೆ ಅವರು ಅಗತ್ಯ ಬಿದ್ದರು ಅಂತೇಳಿದ್ರೆ ಇವತ್ತಿದ್ದು ನಾಳೆ 6 ಅಡಿ 3 ಅಡಿ ಹೊಂಡಕ್ಕೆ ಹೋಗಿ ಕೊಳ್ತು ಹೋಗುವಂಥ ನಮಗೆ ಅವರ ಅವಶ್ಯಕತೆ ಖಂಡಿತವಾಗಿಯೂ ಬೇಕಾಗಿದೆ. ಅದರಿಂದ ಇವತ್ತು ಕಾನಾ ಊರಿನ ಮದುವೆಯನ್ನು ನಾವು ಸ್ವಲ್ಪ ಅವಲೋಕನ ಮಾಡುವುದಕ್ಕೆ ಹೋಗೋಣ. ಅಲ್ಲಿ ಮಾತೆಯ ಪಾತ್ರ ಎಂಥದ್ದು ಅಂತ. ನಿಮಗೆ ಈ ಕಾನಾ ಊರಿನ ಮದುವೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವೊಂದು 50 ವರ್ಷ ಹಿಂದಿನ ಮದುವೆಗಳಿಗೆ ಹೋಗಬೇಕು. ಇವತ್ತಿದ್ದು ಶಾಮಿಯಾನ ಮದುವೆ ಬಿಡಿ, ಅದು ಬೆಳಿಗ್ಗೆ ಇಲ್ಲ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಶಾಮಿಯಾನದ ಬಂದು ಟಕೋ 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 ಅಂತ ಸಬ್ಬಲ್ ಹೊಡೆಯುವಾಗ ಮದುವೆನಾ, ಶಾಮಿಯಾನ ನೆಟ್ಟಗಾಗತ್ತೆ, ಮರುದಿವಸ 4 ಗಂಟೆಗೆ ಶಾಮಿಯಾನ ಕಿತ್ತು ಹೋಗುತ್ತೆ. ಆದರೆ ಹಳೆ ಮದುವೆಗಳು ಆ ರೀತಿ ಅಲ್ಲ ನೋಡಿ. ಚಪ್ರ ಹಾಕಕ್ಕೆ 1 ತಿಂಗಳು ಎಲ್ಲರೂ ಸೇರಿ ಚಪ್ರ ಹಾಕಿ ಆವಾಗಲೇ ಸಮಾರಂಭ ಸ್ಟಾರ್ಟ್. ಚಪ್ರಕ್ಕೆ 1 ಕೋಳಿ, ತದನಂತರ ಎಲ್ಲ ಈ ರೀತಿಯಲ್ಲಿ ಸಮಾರಂಭಗಳು ತುಂಬ ಇದ್ದವು. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ರು. ಬಡಾವಣೆಯವರು, ವಾಳೆಯ ಸದಸ್ಯರು ಎಲ್ಲರೂ ಮದುವೆ ಅಂತ ಹೇಳಿದ್ರೆ ಅವರ ಮದುವೆ ಅನ್ನುವಂಥ ರೀತಿಯಲ್ಲಿ ದುಡಿತಾ ಇದ್ರು. ಇವತ್ತು ಯಾರು ಇಲ್ಲ ಬಿಡಿ, ಸ್ವತಃ ಕುಟುಂಬದವರಿಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಏನು ಮದುವೆನಾ, ಕೇಟ್ರಿಂಗ್ ಹೇಳೋ, ಅಲ್ಲಿ DJ ಇದ್ದಾನೆ, ಅಲ್ಲಿ MC ಇದ್ದಾನೆ, ಇಲ್ಲಿ ಇದ್ದಾನೆ, ಅದು ಇದ್ದಾನೆ, ನಾವು ಕಾವಲ್ಲಿ ಟಯ್ಯೋ 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 ಅಂತೇಳಿ ಒಂದು ಸೀರೆ ಉಟ್ಕೊಂಡು ಹೋದ್ರೆ ಆಯಿತು. ಅದೇ ರೀತಿಯಲ್ಲಿ ಇವತ್ತಿನ ಮದುವೆಗಳು ಹಂಗೆ ನೋಡಿ. ಸೋಮವಾರ ಹುಡುಗಿ ನೋಡ್ತಾರೆ, ಮಂಗಳವಾರ ಎಂಗೇಜ್ಮೆಂಟ್ ಆಗತ್ತೆ, ಬುಧವಾರ ರೋಸು, ಗುರುವಾರ ಮದುವೆ, ಶುಕ್ರವಾರ ಅದೇನೋ ಹೇಳ್ತಾರಲ್ಲ ಅದು, ಶನಿವಾರ ಮತ್ತೆ ಡೈವರ್ಸು.
ಸೋಮವಾರ ಮತ್ತೆ ಮತ್ತೆ ಇನ್ನೊಂದು ಮದುವೆಗೆ ಪ್ರಿಪರೇಷನ್ ನಡೀತಾ ಇರುತ್ತೆ. ಅದರಿಂದ ಒಂದು ವಾರದ ಒಳಗಡೆ ಮದುವೆ ಹೋಗುತ್ತೆ. ಆದರೆ ಹಳೆ ಕಾಲದ ಮದುವೆಗಳು ಆ ರೀತಿಯಲ್ಲಿ ಇರಲಿಲ್ಲ. ಆದ್ರಿಂದ ಕಾನಾ ಊರಿನ ಮದುವೆಯ ಸಮಾರಂಭ, ಅದು ಯಹೂದ್ಯರ ಮದುವೆಯ ಸಮಾರಂಭ, ಅಲ್ಲಿ ಸಮಾರಂಭ ಹೇಗೆ ಆರಂಭ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಸಾಬ್ಬತ್ ದಿನ ಮುಗಿದ ಕೂಡಲೇ ಮದುವೆಯ ಸಮಾರಂಭ ಆರಂಭ, ಒಂದು ವಾರದ ಪ್ರಿಪರೇಷನ್ ಆರಂಭ ಆಗ್ತಾ ಇತ್ತು. ಮಾತ್ರ ಅಲ್ಲ, ಅಲ್ಲಿಗೆ ಬಂದಿರುವಂಥವರಿಗೆ ಯಥೇಚ್ಛವಾದಂಥ ದ್ರಾಕ್ಷಾರಸ, ಯಾಕೆಂದ್ರೆ ನಮ್ಮಂತೆ ಅಲ್ಲಿ ನೀರು ಇಲ್ಲ, ದ್ರಾಕ್ಷಾರಸ ತಂಪು ಮಾಡುವಂಥ ಒಂದು ಗುಣವನ್ನು ಹೊಂದಿರೋದರಿಂದ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಅದಕ್ಕಾಗಿ ನೋಡಿ, ನಾವು ಇನ್ನೊಂದು ಕಡೆ ಈ 10 ಬುದ್ಧಿವಂತ ಮಹಿಳೆಯರ ಬಗ್ಗೆ ಕೇಳ್ತೀವಿ. ದೀಪ ಎಣ್ಣೆ ಇಟ್ಕೊಂಡು ಬರುವಂಥವ್ರು 5 ಜನ ಬುದ್ಧಿವಂತರು, 5 ಜನ ಕನ್ಯೆಯರು ಬುದ್ಧಿಹೀನರು ಅನ್ನುವಂಥ ಘಟನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಮದುಮಗ ಬಂದ ಅಂತೇಳಿದ್ರೆ, ನಮಗೆ ಈಗ ಕಾರು ಬಸ್ಸು ಆವಾಗ ಇರಲಿಲ್ಲ. ಅವರು ನಡ್ಕೊಂಡು ಬರುವಂಥವ್ರು ಎಷ್ಟು ಗಂಟೆಗೆ ಬಂದು ಸೇರ್ತಾರೆ ಅನ್ನುವಂಥದ್ದು ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ಮರುಭೂಮಿಯ ಪಯಣ, ಗುಡ್ಡಗಾಡು ಪ್ರದೇಶ, ದಾರಿಯಲ್ಲಿ ಏನಾದರೂ ಆಗಬಹುದು. ಆದ್ರಿಂದ ಬಂದು ಸೇರಿದಾಗ ಅವರನ್ನು ಸ್ವಾಗತ ಮಾಡಕ್ಕೆ ಈ ಕನ್ಯೆಯರು ದೀಪವನ್ನ ಹಿಡ್ಕೊಂಡು ನಿಲ್ತಾ ಇದ್ರು. ಯಾಕಂದ್ರೆ ದಾರಿಗೆ ಬೆಳಕಾಗುವುದಕ್ಕೆ ಅದೇ ಆ ಒಂದು ಅರ್ಥ. ಆದ್ರಿಂದ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬಂದಿರುವಂತವರಿಗೆ ದ್ರಾಕ್ಷರಸ 6 ಕಲ್ಲು ಬಾಣೆಗಳು, ಒಂದೊಂದು 600 ಲೀಟರ್ ಅಥವಾ ಒಂದೊಂದು 600 ಲೀಟರ್ ಅಂದ್ರೆ 100 ಲೀಟರ್. ಅಲ್ಲಿ ನೀವು ಲೆಕ್ಕ ಹಾಕಿ, ಒಬ್ಬೊಬ್ಬರು ಅರ್ಧ ಲೀಟರ್ ಕುಡಿದ್ರು ಕೂಡ 1200 ಜನ ಸೇರಿರ್ಬೋದು. ಆದರೆ ದೇವರು ಕೊಡುವಾಗ ಯಥೇಚ್ಛವಾಗಿ ಕೊಡ್ತಾರೆ ಅಂತ ಅನ್ನುವಂಥ ಅರ್ಥ. ಆದ್ರಿಂದ ಈ ಸಮಾರಂಭದಲ್ಲಿ ದ್ರಾಕ್ಷಾರಸ ಮುಗಿದು ಹೋಯಿತು. ಯಾಕಂದ್ರೆ ಇವತ್ತು ನೀವು ಯೋಚನೆ ಮಾಡೋದಿದ್ರೆ, ಇವತ್ತು ಊಟ ಮುಗಿದು ಹೋಯಿತು ಅಂತ ಯೋಚನೆ ಮಾಡಿ. ಒಂದು ಮದುವೆಯಲ್ಲಿ ಎಂಥ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ. ಕರೆದಿರುವಂಥ ಜನ 200 ಆದರೆ 300 ಜನ ಬಂದರು. ನಾವು 150 ಜನರಿಗೆ ಊಟ ಮಾಡಿದ್ದು ಹೇಗೆ ಬಡಿಸುವಂಥದ್ದು? ಕೂಡಲೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈಗಿನ ಕಾಲದಲ್ಲ, ಅಯ್ಯೋ ಮಾತಿಗೆ ಏನು ಇದೇ ಇಲ್ಲ, ಸುಮ್ಮನೆ ಕೂತ್ಕೊಂಡೆ ಅಲ್ಲ, ತೋರಿಕೆಗೆ ಮಾಡ್ತಾರೆ ಮದುವೆ. ಯಾಕೆ ಬೇಕಿತ್ತು ಇವರಿಗೆಲ್ಲ? ಒಂದು 300 ಜನರಿಗೆ ಊಟ ಹಾಕಕ್ಕೆ ಆಗದಿದ್ರೆ ಮದುವೆಗೆ ಯಾಕೆ ಕರಿಬೇಕಿತ್ತು? ಅವ ಮೊದಲಿಗೆ ಹೋಗಿ ಊಟ ಮಾಡಿ ಬಂದಿರ್ತಾನೆ, ಮೊದಲಿಗೆ ಊಟ ಮಾಡಿಕೊಂಡು ಬಂದಿರ್ತಾನೆ. ಯಾಕೆ ಅನ್ನುವಂಥ ಸ್ಥಿತಿ ನಾವು ನೋಡುವಾಗ, ಯಾಕೆ ದ್ರಾಕ್ಷರಸ ಮುಗಿದು ಹೋಯಿತು, ಯಾಕೆ ದ್ರಾಕ್ಷರಸ ಮುಗಿದು ಹೋಯಿತು ಅನ್ನುವುದನ್ನು ನಾವು ಕೇಳಿದಾಗ, ಕೆಲವರಿದ್ದಾರೆ ಡಬಲ್ ಹೊಟ್ಟೆಯವರು. ಯಾಕಂದ್ರೆ ಒಂದು ಸುತ್ತಿದ್ದು ಸಾಕಾಗಲ್ಲ ಅವರಿಗೆ. ಇನ್ನು ಕೆಲವರಿಗೆ ದುಡ್ಡು ಕೊಟ್ಟು ಕುಡಿಯುವಾಗ 30, ಧರ್ಮಕ್ಕೆ ಸಿಕ್ಕುವಾಗ 180. ಧರ್ಮಕ್ಕೆ ಮೆಳ್ಳರ್ ಸಾಮ ಬೊಕೌಂಚ. ಇದು ನೀವು ನೋಡಿ ಬೇಕಾದ್ರೆ ಇನ್ನು ಮೇಲೆ ಒಬ್ಸರ್ವ್ ಮಾಡಿ. ಈ ಮಂಗಳೂರಲ್ಲಿ ಕೇಟ್ರಿಂಗ್ ಇದೆಯಲ್ಲ, ಅವರು ಒಂದು ಸುತ್ತಿಗೆ ಮಾತ್ರ ಮಾಂಸ ಹಾಕ್ತಾರೆ ನಿಮಗೆ, 2ನೇ ಸುತ್ತಿಗೆ ಹೋದರೆ ಅನ್ನ ಮತ್ತು ಸಾಂಬಾರು. ಈ ಕೆಲವರಿಗೆ ಫಸ್ಟ್ ಇದ್ದು ಸಾಕಾಗಲ್ಲ, ಅವು ತಿಂದುಬಿಟ್ಟು ಈ ಕರ್ಚೀಪಲ್ಲಿ ಒರೆಸ್ಬಿಟ್ಟು ಅಲ್ಲಿಡೋದು, ಇನ್ನೊಂದು ಪ್ಲೇಟ್ ಇಟ್ಕೊಂಡು ಹೋಗೋದು 2ನೇ ಸಾರಿ. ಇಂಥವರಿದ್ದಾಗ ಇನ್ನು ಕೇಳಿ, ಐಸ್ ಕ್ರೀಮಲ್ಲಿ ಸ್ಲೈಡ್ ಮಾಡಿ ಕೊಡ್ತಿರ್ತಾರೆ, ಒಂದು ತಿಂದು 2ನೇದು ತಗೊಳ್ತಾರೆ. ಪಾಪ ಮನೆ ಯಜಮಾನ 300 ಜನ ಬರ್ತಾರೆ ಅಂತೇಳಿ 300 ಐಸ್ ಕ್ರೀಮ್ ತಂದಿರ್ಬೋದು. ಒಬ್ಬೊಬ್ಬರು 2 ತಿಂದ್ರೆ ಅಲ್ಲಿ ಕೊನೆಯವರೆಗೆ ಐಸ್ ಕ್ರೀಮ್ ಎಲ್ಲಿಂದ ಸಿಗಬೇಕು? ಹಂಗೆ ಆಗಿದ್ದು ಇಲ್ಲಿ, ಹಂಗೆ ಆಗಿದ್ದು. ಇದು ಧರ್ಮಕ್ಕೆ ಸಿಗುತ್ತೆ ಅಂತೇಳಿ ಗೊಟಾಯಿಸಿಬಿಟ್ರು ವೈನು, ಕೊನೆಗೆ ವೈನ್ ಇಲ್ಲ. ಅದೇ ಸ್ಥಿತಿ. ಆದ್ರಿಂದ ಅಲ್ಲಿ ಮಾತುಗಳು ಆರಂಭ ಆದವು. ಆದ್ರಿಂದ ಅಲ್ಲಿ ಮಾತೆ ಮರಿಯಮ್ಮ, ಮನುಕುಲದ ಸ್ತ್ರೀ, ಆಕೆ ಇದನ್ನು ಗಮನಿಸಿದ್ದಿರಬೇಕು. ಕೊರತೆ ಇದ್ದದ್ದನ್ನು ನೀಗಿಸಿಕೊಳ್ಳುವಂಥ ಶಕ್ತಿ ನನ್ನ ಮಗನಿಗೆ ಇದೆ ಅನ್ನುವಂಥ ಆ ಒಂದು ನಂಬಿಕೆ ಆಕೆಯಲ್ಲಿತ್ತು. ಆದ್ರಿಂದ ಆಕೆ ಯಾರ ಹತ್ರನೂ ಮಾತಾಡಕ್ಕೆ ಹೋಗಿಲ್ಲ, ನೇರವಾಗಿ ತನ್ನ ಪುತ್ರನಲ್ಲೇ ಹೋಗಿ ನಿವೇದನೆ ಮಾಡ್ತಾಳೆ, ಅವರಲ್ಲಿ ದ್ರಾಕ್ಷಾರಸ ಇಲ್ಲ ಮಗನೇ. ಈಗ ಒಂದೊಂದು ಪ್ರಶ್ನೆ, ನನಗೆ ಯಾಕೆ ಹೇಳ್ತೀಯಮ್ಮ ಇದನ್ನ? ನನಗೆ ಯಾಕೆ ಇದನ್ನು ಹೇಳ್ತೀಯ? ನನ್ನ ಕಾಲ ಇನ್ನೂ ಬಂದಿಲ್ಲ. ಆದ್ರಿಂದ ಕೆಲವೊಂದು ಸಭೆಯವರು ಇದನ್ನೇ ಹಿಡ್ಕೊಂಡು ಯೇಸು ಕ್ರಿಸ್ತರ ಮಾತೆಗೆ ಗೌರವವನ್ನು ಸಲ್ಲಿಸಿಲ್ಲ ಅನ್ನುವಂಥ ಮಾತಾಡ್ತಾರೆ. ಖಂಡಿತವಾಗಿಯೂ 3ನೇ ಆಜ್ಞೆ ಕೊಟ್ಟಿರುವಂಥ, 4ನೇ ಆಜ್ಞೆಯನ್ನು ಕೊಟ್ಟಿರುವಂಥ ಪ್ರಭು,
ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂದು ನಮಗೆ ತಿಳಿಸಿರುವಂಥವರು ತನ್ನ ತಾಯಿಯನ್ನು ಕಡೆಗಾಣಿಸುವುದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಅದ್ಭುತವನ್ನು ಮಾಡುವಂಥ ಸಮಯ ಇನ್ನು ಬಂದಿಲ್ಲ. ಕಾರಣ, ನಾನು ಅದ್ಭುತ ಮಾಡಿದರೆ ಶಿಲುಬೆಯ ಪಯಣ ನಂದು ಆರಂಭ ಆಗುತ್ತೆ ಅಮ್ಮ ಅನ್ನುವಂಥ ಒಂದು ಸೂಕ್ತ ಸಂದೇಶ ಅಲ್ಲಿ ಪ್ರಕಟಪಡಿಸಬೇಕಾಗಿತ್ತು. ನಾನು ಅದ್ಭುತ ಮಾಡಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದ್ರೆ ನನ್ನ ವಿರುದ್ಧ ಜನ ತಿರುಗಿ ಬೀಳ್ತಾರೆ, ನನ್ನ ಆಯುಷ್ಕಾಲ ಕಡಿಮೆ ಆಗತ್ತಾ ಹೋಗುತ್ತೆ ಅಮ್ಮ ಅನ್ನುವಂಥ ಸಂದೇಶ ಇಲ್ಲಿ ನಾವು ಆಲಿಸಬೇಕಾಗಿರುವಂಥದ್ದು. ಆದ್ದರಿಂದ ಆತ್ಮೀಯರೇ, ಇಲ್ಲಿ ಈ ಕಾನಾ ಊರಿನ ಮದುವೆಯ ಸಂದರ್ಭದಲ್ಲಿ ದೇವರು ಪ್ರಭು ಯೇಸು ತನ್ನ ಎರಡನೇ ದೈವಿ ಪ್ರಕಟಣೆಯನ್ನ ಮಾಡ್ತಾರೆ. ಮೊದಲನೆಯದು 3 ಜನ ಜ್ಯೋತಿಷ್ಯರಿಗೆ ಮಾಡಿದ್ದು, ಅಲ್ಲಿ ಇದು ಎರಡನೇ ಪ್ರಕಟಣೆ. ಕಾನಾ ಊರಿನಲ್ಲಿ ಮೊದಲ ಅದ್ಭುತವನ್ನ ಮಾಡುವುದರ ಮೂಲಕ ತನ್ನ ದೈವಿ ಪ್ರಕಟಣೆಯನ್ನ ಮಾಡ್ತಾರೆ. ಇಲ್ಲಿ 3ನೇ ಸಂದೇಶ ಆತ್ಮೀಯರೇ, ಮಾತೆ ಮರಿಯಮ್ಮನವರ ಬಗ್ಗೆ ನಾವು ಅರಿತುಕೊಳ್ಳಬೇಕು. ನೋಡಿ, ಇಲ್ಲಿ ದ್ರಾಕ್ಷಾರಸ ಕಡಿಮೆ ಬಿದ್ದಾಗ ಮಾತೆ ಯೇಸುವಿನಲ್ಲಿ ವಿನಂತಿಸ್ತಾಳೆ. ಆದರೆ ನೆನಪಿನಲ್ಲಿ ಇಟ್ಕೊಳ್ಳಿ, 30 ವರ್ಷ ಅದೇ ಮಗನ ಜೊತೆಗೆ ಮಾತೆ ಜೀವನವನ್ನು ಕಳೆದಿದ್ದಾಳೆ. ತನ್ನ ಕುಟುಂಬಕ್ಕಾಗಿ ಒಂದು ದಿಸ್ಸನು ಅದ್ಭುತ ಮಾಡುವಂಥ ಅಮ್ಮ ಯೇಸುವಲ್ಲಿ ಕೇಳಲಿಲ್ಲ. ಯಾಕಂದ್ರೆ ಅದ್ಭುತಗಳನ್ನು ಬೇರೆಯವರಿಗಾಗಿ ಮಾಡಿಕೊಳ್ಬೇಕೇ ಹೊರತು ನಮಗಾಗಿ ಅಲ್ಲ. ಆದ್ದರಿಂದ ಆಕೆಯ ಕುಟುಂಬದಲ್ಲಿ ಕಷ್ಟ ಇತ್ತು. ಯೇಸು 5 ರೊಟ್ಟಿ 2 ಮೀನನ್ನು ಬದಲಾಯಿಸುವ ಶಕ್ತಿ ಇತ್ತಾದರೂ ಕೂಡ ಮಾತೆ ಮರಿಯಮ್ಮ ದಿನಾ ರೊಟ್ಟಿ ಮಾಡಿ ಕೊಡು ಅಂತೇಳಿ ಯೇಸುವಲ್ಲಿ ಕೇಳ್ಕೊಂಡಿಲ್ಲ. ನಾಯಿಂ ಊರಿನ ಆ ವಿಧವೆಯ ಮಗನನ್ನ ಎಬ್ಬಿಸುವಂತ, ಲಾಜರನನ್ನು ಎಬ್ಬಿಸುವಂತ ಶಕ್ತಿ ತನ್ನ ಮಗನಿಗೆ ಇದೆ ಅಂತ ಹೇಳಿದ್ರು. ಸತ್ತಿರುವ ಜೋಸೇಫನನ್ನ ಮತ್ತೆ ಎಬ್ಬಿಸುವಂತ ಮಾತೆ ಹೇಳಲಿಲ್ಲ. ಪ್ರಕೃತಿ ನಿಯಮಕ್ಕೆ ಆಕೆ ತಲೆಬಾಗಿದಳು. ಇದನ್ನು ನಾವು ಅನುಸರಿಸಬೇಕು ಇವತ್ತು. ಆದ್ರಿಂದ ದೇವರನ್ನ ಸುಮ್ಮನೆ ನಾವು ಬೈತಾ ಇರ್ತೀವಿ, ಅದು ಮಾಡಿಲ್ಲ ಇದು ಮಾಡಿಲ್ಲ. ಆದರೆ ಮಾತೆ ಎಷ್ಟು ಬೈಬೇಕಿತ್ತು. ಆದರೆ ದೀನತೆಯಿಂದ ಎಲ್ಲವನ್ನ ಆಕೆ ಸಹಿಸಿಕೊಂಡು ಹೋಗ್ತಾಳೆ. ಅದಕ್ಕಾಗಿ ಮಾತೆ ನಮಗೆಲ್ಲರಿಗೂ ಆದರ್ಶವಾಗ್ತಾಳೆ. ಪರರಲ್ಲಿ ನಾವು ತೋರುವಂತ ಕಾಳಜಿಯೇ ಅದ್ಭುತವನ್ನ ಮಾಡುವುದಕ್ಕೆ ಪ್ರೇರಣೆಯಾಗತ್ತೆ. ಆದ್ರಿಂದ ಇವತ್ತು ನಾವು ಕೂಡ ಅದ್ಭುತವನ್ನ ಮಾಡಬಹುದು. ಯಾಕಂದ್ರೆ ಆತ್ಮೀಯರೇ, ನೋಡಿ, ನಾವು ಬಿಸಾಡುವಂತ ಆಹಾರ ಎಷ್ಟು ಶ್ರೀಮಂತರ ಮನೆಗಳಲ್ಲಿ ಕಸದ ತೊಟ್ಟಿಯನ್ನು ಸೇರುವಂತ ಆಹಾರವನ್ನೇ ಉಳಿಸಿದ್ರೆ ಮಂಗಳೂರಲ್ಲಿ ಸುತ್ತಮುತ್ತಲಲ್ಲಿ ಒಂದು 5,000 ಜನರಿಗೆ ಊಟ ಹಾಕಬಹುದು. ಅದ್ಭುತ ಅಲ್ವಾ? ಇನ್ನು ಬೇಡ, ಅದು ನಮ್ಮ ಶ್ರೀಮಂತ ಮಕ್ಕಳು ಮಾಲ್ನಿಂದ ಖರೀದಿ ಮಾಡುವಂತ ಪ್ಯಾಕೆಟ್ಗಳು ಅದೆಷ್ಟು ಕಸದ ತೊಟ್ಟಿಗೆ ಇವತ್ತು ಸೇರ್ತಾ ಇವೆ, ಬೇಕೋ ಬೇಡವೋ ಅಂತೇಳಿ. ಇವತ್ತು ಒಂದೇ ಮಾತು, ಮಗು ಹೇಳುತ್ತೆ, ಮಮ್ಮಿ ಇದು ಬೇಡ. ಓಕೆ ಮಗ, ಪುಟ್ ಇಟ್ ಇನ್ ದ ಡಸ್ಟ್ಬಿನ್. ಮಮ್ಮಿ ಇದು ಡ್ರೆಸ್ ಟೈಟ್ ಆಯ್ತು ಮಮ್ಮಿ, ನನಗೆ ಬೇಡ, ಒಂದ್ಸಾರಿ ಹಾಕಕ್ಕೂ ಇಲ್ಲ. ಡೋಂಟ್ ವಾಂಟ್, ಪುಟ್ ಇಟ್ ಇನ್ ದ ವೇಸ್ಟ್ ಬಕೆಟ್. ನೋಡಿ, ಇಂಥ ವೇಸ್ಟ್ ಆಗಿ ಹೋಗುವಂಥದ್ದನ್ನ ನಾವು ಕಾಳಜಿ ವಹಿಸಿದ್ರೆ ಇವತ್ತು ಅದೆಷ್ಟೋ ಜನರಿಗೆ ನಾವು ಆಹಾರವನ್ನ ಕೊಡಬಹುದು. ಮಾತೆ ಆ ಅದ್ಭುತವನ್ನ ಮಾಡಿ ತೋರಿಸಿದ್ರು. ಈ ಶಕ್ತಿ ನಮಗೆ ಪ್ರತಿಯೊಬ್ಬರಿಗೂ ಇದೆ. ಇವತ್ತು ಇಡೀ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ವೇಸ್ಟ್ ಆಗುವಂತ ಆಹಾರದಿಂದ ಅಟ್ಲೀಸ್ಟ್ 10 ದಿನ ಬಡ ಜನರಿಗೆ ಊಟ ಹಾಕಕ್ಕಾಗಲ್ವ? ಆಗತ್ತೆ, ಮನಸ್ಬೇಕು. ಕಾನಾ ಊರಿನ ಅದ್ಭುತ ಇವತ್ತು ನಮ್ಮ ಮನೆಯಲ್ಲೂ ನಾವು ನಡೆಸಬಹುದು. ಆದ್ದರಿಂದ ಆತ್ಮೀಯರೇ, ನಿಮ್ಮ ಪ್ರತಿಭೆಗಳನ್ನ ದೇವರ ಕೈಯಲ್ಲಿಡಿ. ಅದು ಸಾಮಾನ್ಯವಾಗಿರ್ಬೋದು, ಸರಳವಾಗಿರ್ಬೋದು, ಅಲ್ಪವಾಗಿರ್ಬೋದು. ನಿನ್ನಲ್ಲಿ ಏನಿದೆ, ಏನು ಮಾಡಲು ಸಾಧ್ಯ ಇದೆ, ಜೊತೆಗೆ ನಿನ್ನಲ್ಲಿ ವಿಶ್ವಾಸ ಇರಲಿ. ವಿಶ್ವಾಸವಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದ ನೀರಿದ್ದದ್ದು ದ್ರಾಕ್ಷಾರಸವಾಗತ್ತೆ, ಹಣ ಇದ್ದದ್ದು ಮನೆಯಾಗತ್ತೆ. ಆದ್ದರಿಂದ ಶ್ರಮ ಇದ್ದದ್ದು ಒಂದು ಬಡಾವಣೆಯನ್ನು, ಒಂದು ವಾಡೆಯನ್ನ ಕಟ್ಟುತ್ತೆ, ಒಂದು ಧರ್ಮ ಕೇಂದ್ರವನ್ನು ಕಟ್ಟುತ್ತೆ. ನೀರು ಖಂಡಿತವಾಗಿಯೂ ದ್ರಾಕ್ಷಾರಸವಾಗತ್ತೆ. ಅದೇ ರೀತಿಯಲ್ಲಿ ತುಂಬ ಜನ ನಿಮ್ಮಲ್ಲಿ, ನನಗೆ ತುಂಬ ಸಾಲ ಇದೆ ಫಾದರ್, ಸಾಲ ಇದೆ ಅಂತ ಬೊಬ್ಬಿಡ್ತೀರಲ್ವಾ? ನೀವು ಗಳಿಸುವ ಲೆಕ್ಕಾಚಾರವನ್ನು ಇಟ್ಟಿದ್ದೀರಾ? ಯಾವುದಕ್ಕೆ ಖರ್ಚು ಮಾಡ್ತೀರಿ ಅನ್ನುವುದನ್ನು ನೀವು ಲೆಕ್ಕಾಚಾರ ಇಟ್ಟಿದ್ದೀರಾ? ಇಲ್ಲ. ನಾಳೆಯಿಂದ ಲೆಕ್ಕಾಚಾರ ಇಡುವುದಕ್ಕೆ ಪ್ರಯತ್ನ ಪಡಿ. ನೀರಿದ್ದದ್ದು ದ್ರಾಕ್ಷಾರಸ ಖಂಡಿತವಾಗಿಯೂ ಆಗತ್ತೆ. ಆತ ನುಡಿದಂತೆ ಮಾಡಿ. ಆತ ನಿಮಗೆ ಏನು ಹೇಳ್ತಾನೆ ಅದನ್ನೇ ಮಾಡಿ.
ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಖಂಡಿತ ಮನೆಯಲ್ಲಿ ಯೇಸು ಇದ್ದಾರೆ ಅಂತ ಹೇಳಿದ್ರೆ ಅದ್ಭುತಗಳು ಖಂಡಿತವಾಗಿ ನಡೆಯುತ್ತದೆ. ಅದರ ಜೊತೆಗೆ ಅಮ್ಮ ಮನೆಯಲ್ಲಿದ್ದಾರೆ, ನಮ್ಮ ತಾಯಿ ಮನೆಯಲ್ಲಿದ್ದರೆ ಖಂಡಿತವಾಗಿ ನಮ್ಮ ಮನೆಯನ್ನು ಬೀಳುವುದಕ್ಕೆ ಬಿಡೋದಿಲ್ಲ. ಆದ್ದರಿಂದ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಆ ಅಮ್ಮನ ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲಿರಲಿ ಎಂದು ಬೇಡುವವರಾಗೋಣ. ಸರ್ವಶಕ್ತರಾದ ಪ್ರಭುವೇ, ನಿಮ್ಮ ದೈವಿಕ ಕರಗಳಿಗೆ ಈ ವಾಕ್ಯ ಮಾಲಿಕೆಯನ್ನು ಆಲಿಸಿದ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಕಾನಾ ಊರಿನ ಮದುವೆಯಲ್ಲಿ ನಿಮ್ಮ ತಾಯಿಯ ಮಾತಿಗೆ ಮಣಿದು ನೀವು ಅದ್ಭುತವನ್ನು ಮಾಡಿದ್ದೀರಿ. ಇಂದು ಆ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ನೀವು ಕೊಟ್ಟಿದ್ದೀರಿ. ಇದಕ್ಕಾಗಿ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುವಾಗ ಈ ವಾಕ್ಯ ಮಾಲಿಕೆಯನ್ನು ಆಲಿಸ್ತಾ ಇರುವಂಥ ಈ ಕುಟುಂಬಗಳಲ್ಲಿ ತುಂಬ ಮನೆಗಳಲ್ಲಿ ಪ್ರೀತಿಯ ದ್ರಾಕ್ಷಾರಸ, ಕ್ಷಮೆಯ ದ್ರಾಕ್ಷಾರಸ, ಕರುಣೆಯ ದ್ರಾಕ್ಷಾರಸ, ಪ್ರೀತಿಯ ದ್ರಾಕ್ಷಾರಸ ಕಡಿಮೆಯಾಗಿದೆ ಪ್ರಭುವೆ. ಅದನ್ನು ತುಂಬಿಸಿಕೊಡಿ. ನಿಮ್ಮ ದೈವಿಕ ಕರಗಳನ್ನು ಈ ಕುಟುಂಬಗಳ ಮೇಲೆ ಚಾಚಿರಿ ಎಂದು ಪ್ರಾರ್ಥಿಸಿ ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. ಆಮೇನ್.